ಸ್ಟಾರ್ ಸೇಲ್ಸ್ ಮತ್ತು ಸರ್ವಿಸ್ನ 4ನೇ ಉಪವಿಭಾಗವನ್ನು ಮಂಗಳೂರಿನ ನಗರದ ಕಾಸಿಯಾ ಹೈಸ್ಕೂಲ್ ಮುಂಭಾಗ ಶುಭಾರಂಭಗೊಂಡಿತು. ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜರವರು ರಿಬ್ಬನ್ ಕತ್ತರಿಸಿ ನೂತನ ಶಾಖೆಗೆ ಶುಭಾರಂಭ ನೀಡಿದರು. ತದಬಳಿಕ ಕಚೇರಿಯ ಒಳಗಡೆ ಅತಿಥಿಗಳ ಜೊತೆಗೂಡಿ ದೀಪ ಬೆಳಗಿಸಿ ಶುಭಾರಂಭಗೈದರು. ಕಾಸಿಯಾದ ಸೈಂಟ್ ರೀಟಾ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಎರಿಕ್ ಕ್ರಾಸ್ಟಾ ಅವರು ಆಶೀರ್ವಚನಗೈದರು. Ukritu kasada favo yeresnara ye deva mogala taroka sristiyani munsharesnara tuje sashiye umkasheta ರಂಗಸರ್ ಸ್ಥಳಾಂತರದಲ್ಲಿ ಅಂಗಡಿ ಚೇರೆ आम्ही देवास आशीर्वाद माग्या बबिताने रेशमा जकुट मंचानी सर नव्यान सुरू करच्या त्यांच्या व्यवहारांत तांकां जैत मेळो हांगा बरी सेवा आयिल्ल्या सर्वांक लाभोन तांच्या जिणेंत तांकां यशस्वी लाभचे पसत देवाचो आशीर्वाद आतां आमी ह्या नव्या दुकानांचेर मागया. प्रार्थना सर्व पदवीदार देव बाप आणि पुत आणि पवित्रत्व तुमचेर आपला आशीर्वाद घालो. ಆಮೆನ್. ನಂತರ ನಡೆದಂತಹ ಸಭಾ ಕಾರ್ಯಕ್ರಮದಲ್ಲಿ ಹೂವು ಮಾರುಕಟ್ಟೆಯ ಸ್ಟಾಲ್ನ ಪ್ರಮುಖರಾದಂತಹ ಫಕೀರಪ್ಪರವರು ಬಂದಂತ ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಎಲೆಕ್ಟ್ರಿಕ್ ಕ್ರಾಸ್ತಾ ಅವರು ಕೂಡ ಬಂದಿದ್ದಾರೆ. ಬಂದು ಇಲ್ಲಿ ಅವರು ನಮ್ಮ ಈ ಬಬಿತರವರ ಅಂಗಡಿಯವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ದೇವರು ಒಳ್ಳೆಯದು ಮಾಡಲಿ. ಅವರು ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಬಂದಿದ್ದಾರೆ. ಅವರಿಗೂ ನಾವು ಆರ್ಥಿಕವಾಗಿ ಸ್ವಾಗತ ಮಾಡ್ತೇನೆ. ಇದೇ ಸಂದರ್ಭ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜರ್ ಅವರು ಮತ್ತಷ್ಟು ಉತ್ತಮ ರೀತಿಯಲ್ಲಿ ಸ್ಟಾರ್ ಸೇಲ್ಸ್ ಅಂಡ್ ಸರ್ವಿಸ್ ಬೆಳಗಲಿ ಹಾಗೂ ಶುಭಾರಂಭವಾಗಲಿ ಎಂದು ಹೇಳಿದರು. ಸರ್ವ ಧರ್ಮಗಳ ಒಂದು ಸಂಗಮವೇ ಆಗಿರುವಂತಹ ಈ ಜಪ್ಪು ಮಂಗಳಾದೇವಿ ಪ್ರದೇಶದಲ್ಲಿ ಇವತ್ತು ಸ್ಟಾರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ಹೇಳುವ ಒಂದು ಮಳಿಗೆಯನ್ನು ತೆರೆದು ರಿಪೇರಿ ಮಾಡ್ತಕ್ಕಂಥದ್ದು ಹಾಳಾದ ವಸ್ತುಗಳು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ರಿಪೇರಿ ಮಾಡಿ ಸರ್ವಿಸ್ ಮಾಡಿಕೊಡ್ತಕ್ಕಂಥ ಒಂದು ದೊಡ್ಡ ಕಷ್ಟದ ಕೆಲಸದ ಉದ್ದಿಮೆಯನ್ನು ಒಂದು ಹೆಣ್ಣು ಮಗಳು ಪ್ರಾರಂಭ ಮಾಡಿದ್ದಾರೆ. ಬಬಿತಾ ಅವರು ಈ ಒಂದು ಕಷ್ಟದ ಕೆಲಸಗಳನ್ನು ಮಾಡಿಕೊಟ್ಟು ಹಾಳಾದ ವಸ್ತುಗಳನ್ನು ರಿಪೇರಿ ಮಾಡಿ ಮತ್ತೆ ಅದನ್ನು ಬಳಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು ಯಾವ ಸಂದರ್ಭದಲ್ಲಿಯೂ ಕೆಟ್ಟು ಹೋಗ್ಬೋದು. ಆ ಕೆಟ್ಟು ಹೋದಂಥ ವಸ್ತುಗಳನ್ನು ಆ ತೊಂದರೆಗಳನ್ನು ಹುಡುಕಿ ಫಾಲ್ಟನ್ನು ಹುಡುಕಿ ಅದನ್ನು ಪ್ರಾಮಾಣಿಕವಾಗಿ ರಿಪೇರಿ ಮಾಡಿ ಯಾರು ಕೊಡ್ತಾರೋ ಅವರೊಂದು ವೈದ್ಯರ ಕೆಲಸ ಮಾಡ್ತಾರೆ ಅಂತಲೇ ಅರ್ಥ. ವೈದ್ಯರು ಹೇಗೆ ಒಬ್ಬ ವ್ಯಕ್ತಿಗೆ ರೋಗ ಬಂದಾಗ ಅದು ಯಾವುದು ಅಂತ ಫೈಂಡ್ ಔಟ್ ಮಾಡಿ ಪರೀಕ್ಷೆ ಮಾಡಿ ಅದಕ್ಕೆ ಸರಿಯಾದ ಮದ್ದು ಕೊಟ್ಟು ಕಳಿಸಿಕೊಡ್ತಾರೋ ಅಷ್ಟೇ ಕಷ್ಟದ ಕೆಲಸವನ್ನು ಬಬಿತಾ ಮತ್ತು ಅವರ ಮನೆಯವರು ಸೇರಿ ಒಂದು ಶಾಪನ್ನು ಮಾಡಿದ್ದಾರೆ. ಹೌದು, ಯಶಸ್ಸು ಬಂದಿದೆ. ಅದು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಸುಲಭದಿಂದ ಬರುವುದಿಲ್ಲ. ಶ್ರಮ ಪಟ್ಟರೆ ಮಾತ್ರ ಬರ್ತದೆ, ಪ್ರಾಮಾಣಿಕತೆ ಇದ್ದರೆ ಮಾತ್ರ ಬರ್ತದೆ, ಮತ್ತೆ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ರೆ ಮಾತ್ರ ಬರ್ತದೆ. ಯಾವಾಗ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ ಆವಾಗ ಗ್ರಾಹಕರು ಜಾಸ್ತಿ ಆಗ್ತಾರೆ, ಮತ್ತೆ ಅವರ ಬೆಂಬಲ ಜಾಸ್ತಿ ಆಗ್ತದೆ. ಗ್ರಾಹಕರು ಬೆಂಬಲ ಮಾಡ್ತಾರೆ ಅಂತ ತಿಳಿದ ಕೂಡಲೇ ನಿಮ್ಗೆ ಇನ್ನೊಂದು ಶಾಪ್ ಮಾಡುವಂತ ಧೈರ್ಯ ಬರ್ತದೆ. ಇಲ್ಲಿದ್ರೆ ಧೈರ್ಯ ಬರೋದಿಲ್ಲ. ಹಾಗಾಗಿ ಧೈರ್ಯ ಬರಬೇಕಾದ್ರೂ ಗ್ರಾಹಕರೇ ಅದಕ್ಕೆ ಕಾರಣ. ಗ್ರಾಹಕರು ನಿಮಗೆ ಧೈರ್ಯ ಕೊಡಬೇಕಂತಾದರೆ ನಿಮ್ಮ ಪ್ರಾಮಾಣಿಕತೆಯೇ ಅದಕ್ಕೆ ಕಾರಣ. ಹಾಗಾಗಿ ನಿಮ್ಮ ಶ್ರಮ, ಪ್ರಾಮಾಣಿಕತೆ ಮತ್ತು ನೀವು ಇಟ್ಟಂಥ ವಿಶ್ವಾಸ ಗ್ರಾಹಕರ ಮೇಲೆ ಮತ್ತು ಗ್ರಾಹಕರು ನಿಮಗೆ ಕೊಟ್ಟಂಥ ಆ ಸಪೋರ್ಟ್ ಏನಿದೆ ಅದರ ಮೂಲಕ ಒಂದಲ್ಲ ಎರಡಲ್ಲ ಮೂರಲ್ಲ
4 ಆಗಿದೆ. ಇನ್ನು ಮುಂದೆಗೆ ಏನು ಅಂತ ನಾನು ಹೇಳೋದಿಲ್ಲ. ಅದು ವೃದ್ಧಿಸಬೇಕೇ ಹೊರತು ಇಳಿಮುಖ ಆಗೋದಿಲ್ಲ. ಅದು ಏರು ಮುಖವಾಗಿ ಹೋಗಬೇಕಾದ್ರೆ ತಾಯಿ ಆಶೀರ್ವಾದ ತಗೊಂಡಿದ್ದಾರೆ, ಧರ್ಮಗುರುಗಳ ಆಶೀರ್ವಾದ ತಗೊಂಡಿದ್ದಾರೆ, ಹಿರಿಯರ ಆಶೀರ್ವಾದ ಕೇಳಿದ್ದಾರೆ, ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದಾರೆ. ಹಾಗಾಗಿ ನಮಗೂ ಕೂಡ ಬಹಳ ಸಂತೋಷ ಈ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡೋದು. ಕಾಸಿಯಾ ಸೈಂಟ್ ರೀಟಾ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಎರಿಕ್ ಕ್ರಾಸ್ತಾರ್ ಅವರು ಮಾತನಾಡುತ್ತಾ, ಇಂದು ಶುಭಾರಂಭಗೊಂಡಂತಹ 4ನೇ ಶಾಖೆಯಾದಂತಹ ಸ್ಟಾರ್ ಸೇಲ್ಸ್ ಸರ್ವಿಸ್ ಉಪವಿಭಾಗವು ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರ ಮನಸೂರೆಗೊಳ್ಳುವಲ್ಲಿ ಯಶಸ್ವಿಗೊಳ್ಳಲಿ ಎಂದು ಶುಭ ನುಡಿದರು. ಈಗಾಗಲೇ ನಮ್ಮ ಶಾಸಕರು ಹೇಳಿದ ಹಾಗೆ ಸೇವೆ ಅದು ಸಹ ಉತ್ತಮವಾದಂತಹ ಸೇವೆ ನಾವು ಕೊಟ್ಟರೆ ಮಾತ್ರ ಪ್ರಗತಿ ಮತ್ತು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಅದನ್ನು ಶ್ರೀಮತಿ ಬಬಿತಾರವರು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇದು 4ನೇ ಅಂಗಡಿ ಆದರೆ ಅದು 1-2 ವರ್ಷದಲ್ಲಿ ಆಗಲಿಲ್ಲ. ಹಲವಾರು ವರ್ಷಗಳ ಅವರ ಪರಿಶ್ರಮ ಮತ್ತು ಒಂದು ಉತ್ತಮ ಗುಣ ಉಳ್ಳಂತಹ ಸೇವೆಯನ್ನು ಪ್ರಾಮಾಣಿಕವಾಗಿ ಕೊಟ್ಟದ್ದರಿಂದ ಅವರಿಗೆ ಇದು ಒಂದು 4ನೇ ಅಂಗಡಿಯನ್ನು ಸ್ಥಾಪಿಸಲು ಮತ್ತು ಇಲ್ಲಿ ಸಹ ತಮ್ಮ ಸೇವಾ ಕಾರ್ಯವನ್ನು ವಿಸ್ತರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ. ಅದರಿಂದ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಹೇಗೆ ಈವರೆಗೆ ಪ್ರಾಮಾಣಿಕತೆಯಿಂದ ಉತ್ತಮ ಸೇವೆಯೊಂದಿಗೆ ಗ್ರಾಹಕರ ಒಂದು ಮನಸ್ಸನ್ನು ಸೆಳೆಯಲು ಸಾಧ್ಯವಾಗಿದೆ, ಅದೇ ರೀತಿಯಲ್ಲಿ ಮುಂದೆ ಸಹ ಇಂತಹ ಸೇವೆ ಮುಖಾಂತರ ಇನ್ನೂ ಹೆಚ್ಚು ಗ್ರಾಹಕರು ಇದರ ಸೇವೆಯನ್ನು ಪಡೆದುಕೊಳ್ಳಲಿ ಅಂತ ಹೇಳಿ ಮತ್ತು ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಒಳ್ಳೆಯದಾಗಲಿ, ದೇವರು ಆಶೀರ್ವಾದಿಸಲಿ. ಇದೇ ಸಂದರ್ಭ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾರ್ ಅವರನ್ನ ಪ್ರೀತಿಪೂರ್ವಕವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವಾರ್ ಅವರು ಸ್ಟಾರ್ ಸೇಲ್ಸ್ ಸರ್ವಿಸ್ಗೆ ಶುಭ ನುಡಿದರು. ಸ್ಟಾರ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ನಮ್ಮ ನಾಯಕಿ ಅಂದರೆ ನಮ್ಮ ಪಕ್ಷದ ನಾಯಕಿಯಾದ ಬಬಿತಾರ್ ಅವರು ಮತ್ತು ರಿಚರ್ಡ್ ಅವರ 4ನೇ 5ನೇ ಫ್ರಾಂಚೈಸಿ. ನಾನು ಯಾವಾಗಲೂ ಹೇಳ್ತೇನೆ ಬಬಿತಾರ್ ಅವ್ರ ಹತ್ರ, ಮಂಗಳೂರಲ್ಲಿ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಿಮ್ಮ ಸರ್ವಿಸ್ ಸೆಂಟರ್ ಓಪನ್ ಆಗಬೇಕು. ಅದರಿಂದ ಇವರು ಏನು ಆ ಕ್ವಾಲಿಟಿ ಸರ್ವಿಸ್ ಕೊಡ್ತಾರೆ ಅದು ಮುಂದುವರಿಸಲಿ. ಹಾಗೆ ಮಂಗಳೂರು ನಗರಕ್ಕೆ ಒಂದು ಹೆಸರು ತರುವಂಥ ಒಂದು ಫ್ರಾಂಚೈಸಿ ಆಗಲಿ ಅಂತ ಅವರಿಗೆ ದೇವರಲ್ಲಿ ಬೇಡುತ್ತಾ, ನನಗೆ ಪ್ರತಿ ಸಲ ನಮ್ಮನ್ನು ಅವರ ಇನಾಗ್ರೇಷನ್ಗೆ ಕರೀತಾರೆ, ಅದಕ್ಕೆ ಅವರಿಗೆ ಧನ್ಯವಾದ ಹೇಳುತ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ, ಶುಭವನ್ನು ಹಾರೈಸ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಮಾಲಕರಾದಂತಹ ಬಬಿತಾ ಡಿಸೋಜಾ, ರಿಚರ್ಡ್ ಕೊಯೆಲೋ, ಮಕ್ಕಳಾದಂತಹ ಡಿಯೋನಾ ಕೊಯೆಲೋ, ಡ್ಯಾಲಿನ್ ಕೊಯೆಲೋ, ರೇಷ್ಮಾ ಡಿಸೋಜಾ, ಅವರ ಮಗನಾದಂತಹ ಡೆಸ್ಟನ್ ಪಿಂಟೋ ಹಾಗೂ ತಾಯಿಯಾದಂತಹ ರೋಸ್ಲಿನ್ ಡಿಸೋಜಾ, ಸೆಲೆಸ್ಟಿನ್ ಡಿಸೋಜಾ ಹಾಗೂ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ರಾವ್, ಕಂಕನಾಡಿ ಪೊಲೀಸ್ ಠಾಣೆಯ ಚಂದ್ರಶೇಖರ್, ಫಾದರ್ ಮುಲ್ಲರ್ ಆಸ್ಪತ್ರೆಯ ಐವನ್ ರೆಗೋ ಮತ್ತು ರಮೇಶ್ ಸುವರ್ಣ ಮೊದಲಾದವರು ಉಪಸ್ಥಿತರಿದ್ದರು.